ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ರಾಮಾಯಣದಲ್ಲಿ 2 ಸನ್ನಿವೇಶ ಇದೆ. ಮೊದಲನೇದು, ರಾಮ ಪಟ್ಟಾಭಿಷೇಕ ಆಗುವ ಹಿಂದಿನ ದಿನ ರಾಮನ ತಂದೆ ದಶರಥ ಕರೆದು ಹೇಳ್ತಾನೆ, ನಿನಗೆ ಪಟ್ಟಾಭಿಷೇಕ ಆಗಲ್ಲ, ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ. ಆಗ ಲಕ್ಷ್ಮಣ ವಿರೋಧ ಮಾಡ್ತಾನೆ. ಆದರೆ ರಾಮ ಲಕ್ಷ್ಮಣನಿಗೆ ಆ ವಿರೋಧವನ್ನು ಸಂತೈಸುತ್ತಾ ಹೇಳ್ತಾನೆ, ಇದು ವಿಧಿಯ ಬರಹ, ನಾವು ಕಾಡಿಗೆ ಹೋಗಬೇಕು ಅಂತ. ಅದೇ ರಾಮ 2ನೇ ಸನ್ನಿವೇಶದಲ್ಲಿ, ಅಂದರೆ ಕಾಡಿನಲ್ಲಿದ್ದಾಗ, ರಾಮ ಲಕ್ಷ್ಮಣ ಸೀತೆ ಕಾಡಿನಲ್ಲಿದ್ದಾಗ ಸೀತೆಯ ಅಪಹರಣ ಆಗುತ್ತೆ. ಸೀತೆಯ ಅಪಹರಣ ಆದಾಗ ಇದೂ ವಿಧಿಯ ಆಟ ಅಂತ ಸುಮ್ಮನೆ ಕೂರಲ್ಲ. ಅಲ್ಲಿಂದ ಕಾಲುನಡಿಗೆಯಲ್ಲಿ ಸೀತೆಯನ್ನು ಹುಡುಕುತ್ತಾ ಇಡೀ ಕಾಡಿನ ರಸ್ತೆಯಲ್ಲಿ ಹುಡುಕ್ತಾನೆ. ಸುಗ್ರೀವನ ಜೊತೆ ಸಖ್ಯವನ್ನು ಮಾಡ್ತಾನೆ. ಹನುಮಂತನನ್ನು ಲಂಕೆಗೆ ಕಳಿಸ್ತಾನೆ. ಆಮೇಲೆ ಲಂಕೆಗೆ ಸೇತುವೆಯನ್ನು ಕಟ್ತಾನೆ. ಇಡೀ ಲಂಕೆ ದಹನ ಮಾಡ್ತಾನೆ. ರಾವಣನ ಸಂಹಾರ ಮಾಡ್ತಾನೆ ಮತ್ತು ಸೀತೆಯನ್ನು ವಾಪಸ್ಸು ಅಯೋಧ್ಯೆಗೆ ಕರ್ಕೊಂಡು ಬರ್ತಾನೆ. ಯಾಕೆ ರಾಮ ಮೊದಲನೇ ಸನ್ನಿವೇಶದಲ್ಲಿ ವಿಧಿ ಹಾಗಿದೆ, ನಾವು ಹೋಗಬೇಕು ಅಂತಾನೆ, 2ನೇ ಸನ್ನಿವೇಶದಲ್ಲಿ ಅಯ್ಯೋ ನನ್ನ ಹಣೆ ಬರಹ ಆಗಿದೆ, ಸೀತೆ ಕಳೆದೋದ್ಲು ಅಂತ ಸುಮ್ಮನೆ ಆಗಲ್ಲ ಅಂತಂದರೆ, ಅದಕ್ಕೆ ರಾಮ ಅದಕ್ಕೆ ವಾಲ್ಮೀಕಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನಂದರೆ, ಮೊದಲನೇ ಸನ್ನಿವೇಶದಲ್ಲಿ ಅವನು ತನ್ನ ಪುತ್ರ ಧರ್ಮವನ್ನು ನಿಭಾಯಿಸ್ತಾನೆ. ತಂದೆ ಹೇಳಿದ ಮಾತನ್ನು ಶಿರಸ ವಹಿಸ ಪಾಲಿಸಬೇಕು ಅನ್ನುವ ಪುತ್ರ ಧರ್ಮವನ್ನು ಪಾಲಿಸ್ತಾನೆ. 2ನೇ ಸನ್ನಿವೇಶದಲ್ಲಿ ಪತಿಧರ್ಮವನ್ನು ಪಾಲಿಸ್ತಾನೆ. ಪತಿಧರ್ಮ ಏನು ಹೇಳುತ್ತೆ ಅಂದರೆ, ತನ್ನ ಪತ್ನಿಯನ್ನು ಸುರಕ್ಷೆ ಮಾಡುವುದು ಒಂದು ಪತಿ ಧರ್ಮದ ಕಾರ್ಯ. ಆದ್ದರಿಂದ ಈ 2 ಸನ್ನಿವೇಶದಲ್ಲಿ ರಾಮ ಏನನ್ನು ನಮಗೆ ತೋರಿಸ್ತಾನೆ ಅಂತಂದರೆ, ನಾವು ಇಂಥ ಅನೇಕ ಸನ್ನಿವೇಶಗಳಲ್ಲಿ ಬರ್ತೀವಿ ನಾವು ಅಲ್ವಾ, ನಮಗನ್ಸುತ್ತೆ ಅಯ್ಯೋ ನಮ್ಮ ಹಣೆ ಬರಣ ಹಿಂಗೆ ಅಂತ. ಆದರೆ ನಾವು ಆ ಸನ್ನಿವೇಶದಲ್ಲಿ ನಿಧಾನವಾಗಿ ಸಮಾಧಾನವಾಗಿ ಧರ್ಮಕ್ಕನುಗುಣವಾಗಿ, ಅಂದರೆ ನಾವು ಮಾಡುತ್ತಿರುವ ಕೆಲಸದ ಧರ್ಮಕ್ಕನುಗುಣವಾಗಿ, ಆ ಒಂದು ಸ್ಥಾನದ ಧರ್ಮಕ್ಕನುಗುಣವಾಗಿ ಸರಿಯಾಗಿ ಮಾಡುವುದು ಅಂತ ತೋರಿಸ್ತಾನೆ ಶ್ರೀರಾಮಚಂದ್ರ. ಈ ರೀತಿ ಅನೇಕ ಉಲ್ಲೇಖಗಳಿಂದ ತುಂಬಿರುವಂಥ ರಾಮಾಯಣವನ್ನು ಓದೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅತಿ ಹೆಚ್ಚು ಉತ್ಸಾಹದಿಂದ ಸಂತೋಷದಿಂದ ನಾವು ನಮ್ಮ ಜೀವನವನ್ನು ಸಾಗಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್.